ನೋಡಿದ್ಯಾ ಕೆಗೆ ಹೂವು? ಇಲ್ಲ, ನಮ್ಮೂರ್ ಸೈಡ್ ಬಿಡತ್ತೆ. ಹೂನೇ ನೀ ಎಲ್ಲ ನಿಮ್ಮೂರ ಸೈಡೇ ಬಿಡುತ್ತೆ. ನಮ್ಮೂರಲ್ಲಿ ಯಾವ ಗಿಡ ಇಲ್ಲ, ಯಾವ ಮರನೂ ಇಲ್ಲ. ನಿಮಗೆಲ್ಲ ಗೊತ್ತಿರೋ ತರ ಶೃಂಗಾರದ ಹೊಂಗೆ ಮರ. ಶೃಂಗಾರದ ಹೊಂಗೆ ಮರ ಓಡಾಕ್ತಾರ ಜನ ನಿನ್ನ ಸಾಂಗ್ ಕೇಳ್ದಾನೆ. ಹೈಬ್ರಿಡ್ ಅಲ್ಲ, ಬೇರೆ ಜಾತಿ ಗಜಪಿಪ್ಪಲಿ. ಯಾವ್ದ ಜಾತಿ? ಏನೋ ಒಟ್ಟು ಹೈಬ್ರಿಡ್ ಅಲ್ಲ, ಅದು ಬೇರೆ ಜಾತಿ ಆದ್ರೂ ಎಲ್ಲೈತೆ ಜಾತಿ? ಸೊಳ್ಳೆ ಕಚ್ಚುತ್ತಾಯ್ತು. ಇಂಪೋರ್ಟ್ ಮಾಡ್ಕೊಂಡಿದ್ರು. ಅವಾಗ ಕಾಂಗ್ರೆಸ್ ಆಡಳಿತದಲ್ಲಿತ್ತು, ಅದಕ್ಕೆ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದ ಗಿಡ ಕಾಂಗ್ರೆಸ್ ಗಿಡ ಅಂತ. ಅದು ಬೇರೆ ದೇಶದ ಪಾರ್ಥೇನಿಯಂ ಗಿಡ. ಅದು ಕಂಪ್ಲೀಟ್ಲಿ ಪಾನಸ ಇಷ್ಟನಾ ಇಲ್ವಾ? ಪಾನಸ ಅಂದ್ರೆ ಏನು ನಿಖಿತ? ನಮ್ಗೆಲ್ಲ ಗೊತ್ತಿಲ್ಲ, ನೀವು ಹೇಳ್ಬೇಕು. ಇದೆ ಪಾನಸ. ಡೋರಾ ಕಾಣಿಸ್ತಾ ಇದೆಯಾ? ಇಲ್ಲ ಡೋರಾ, ಇಲ್ಲ. ಅಲ್ಲಿ ಕಾಣಿಸ್ತಿದೆ? ಇಲ್ಲ ಇಲ್ಲ. ಹಿಂದೆನೆ ಇಟ್ಕೊಂಡು ಈ ಫೋಟೋದಲ್ಲಿರೋ ಎಲ್ಲಾನು ನೋಡಿದ್ಯಾ ಅಂತ ನನ್ನೇ ಕೇಳ್ತೀಯ ನೀನು? ಸೊ ದಿಸ್ ಇಸ್ ಪಾನಸ, ಹಲಸಿನ ಹಣ್ಣು. ನಿಮ್ಗೆ ಎಲ್ಲ ಇದ್ರ ಬಗ್ಗೆ ಗೊತ್ತಿರತ್ತೆ. ಇದು ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಆಯುರ್ವೇದಿಕ್ ಪ್ಲಾಂಟ್. ಮಾಡ್ತೀವಿ ಇದ್ರ ಸಂಬಂಧಪಟ್ಟಿದ್ದ ವಿಡಿಯೋಗಳು ಕೂಡ ಮಾಡ್ತೀವಿ. ಇದು ನಮ್ಮ ಅಮ್ಮನ ಫೇವ್ರೇಟ್ ಗಿಡ. ಶಿ ಲವ್ಸ್ ದಿಸ್ ಗಿಡ ಸೋ ಮಚ್. ಶಿ ಅಂದಿದ್ನ ನಾನು, ಏನು ಒಂದು ಹೆಚ್ಚು ಕಡಿಮೆ ತಗ. ಶಿ ಲವ್ಸ್ ದಿಸ್ ಗಿಡ ಸೋ ಮಚ್. ಈ ಗಿಡದ ಹೆಸರೇನಪ್ಪ ಅಂದರೆ ಕೇದಿಗೆ. ಈ ಗಿಡದಲ್ಲಿ ತುಂಬ ಒಂದೇ ಸರಿ ಹೂ ಬಿಡೋದು, ಯೆಲ್ಲೋ ಕಲರ್ ಹೂ ಬಿಡೋದು, ತುಂಬ ಶಾರ್ಪ್ ಇರುತ್ತೆ. ತುಂಬ ಹುಷಾರಾಗಿರ್ಬೇಕು ಈ ಗಿಡದ ಹತ್ರ. ಕೇದಿಗೆ ಹೂವು ಫುಲ್ ಸ್ಮೆಲ್ ಇರುತ್ತೆ. ಇದು ಮಾರಕ್ಕೆ ಬರ್ತಾರೆ ನಮ್ಮ ಸೈಡು. ಅವಾಗ ನಮ್ಮಮ್ಮ ತಗೊಂಡಿದ್ರಲ್ಲಿ ಜಡೆ ಎಲ್ಲ ಮಾಡಿದ್ರು, ಫುಲ್ ಸಕ್ಕ ಸ್ಮೆಲ್ ಇರುತ್ತೆ ಕೇದಿಗೆ ಹೂವು. ನನಗೂ ಇಷ್ಟ, ನಮ್ಮಮ್ಮಂಗಂತೂ ತುಂಬ ತುಂಬ ಇಷ್ಟ. ಒಳ್ಳೆ ಸ್ಮೆಲ್ಲು. ಇದ್ರಲ್ಲಿ ಹಾವೆಲ್ಲ ಇರುತ್ತಂತೆ, ಸೊ ನಮ್ಮಮ್ಮಗೆ ಬೈತಾರೆ. ಕೇದಿಗೆ ಹೂವು ನಿಖಿತ ನೋಡಿದ್ಯಾ ಕೇದಿಗೆ ಹೂವು? ಇಲ್ಲ, ನಮ್ಮೂರ ಸೈಡ್ ಬಿಡತ್ತೆ. ಹೂನೇ ನೀ ಎಲ್ಲ ನಿಮ್ಮೂರ ಸೈಡೇ ಬಿಡುತ್ತೆ. ನಮ್ಮೂರಲ್ಲಿ ಯಾವ ಗಿಡ ಇಲ್ಲ, ಯಾವ ಮರನೂ ಇಲ್ಲ. ಆದರೆ ನಿಮ್ಮ ಮಲೆನಾಡಲ್ವಾ? ಮಗ ಯಾವುದು ಹೂ ಮಗ ಇದು? ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಬಿಡೋಗಿದೆ ಅನ್ಸುತ್ತೆ ಅಲ್ವಾ? ಇದ್ಯಾವ ಗಿಡ ಹೇಳಿ? ಇದು ನಿಮ್ಮ ಫೇವ್ರೇಟ್ ಮರೀಚ ಮೆಣಸು. ನಾವು ಮೆಣಸು ವಿಡಿಯೋ ಮಾಡಿದ್ದೀವಿ ಒಂದ್ಸರಿ. ಸ್ಪೈಸ್ ಆ್ಯಕ್ಚುಲಿ ಅದೇ ನಮ್ಮದು ಸೆಕೆಂಡ್ ವಿಡಿಯೋ ಅನಿಸುತ್ತೆ. ನೀವು ಹೋಗಿ ನೋಡ್ಕೊಂಡು ಬನ್ನಿ. ಇದು ಅದು ಮಾತ್ರ ನಿಜ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು ಮೆಣಸನ್ನ. ನೆಕ್ಸ್ಟ್ ನಿಖಿತಾ ಇವಾಗ ಏನು ಗಿಡ ತೋರಿಸ್ತೀಯಾ? ನಿಮಗೆಲ್ಲ ಗೊತ್ತಿರೋ ಥರ ಶೃಂಗಾರದ ಹೊಂಗೆ ಮರ. ಶೃಂಗಾರದ ಹೊಂಗೆ ಮರ ಓಡಾಕ್ತಾರೆ ಜನ ನಿನ್ನ ಸಾಂಗ್ ಕೇಳ್ದಾನೆ. ಸೊ ನೆಕ್ಸ್ಟ್ ಡಿಟೇಲ್ಡ್ ವಿಡಿಯೋ ನಾವು ಇದೇ ಹೊಂಗೆ ಮರದ ಮೇಲೆ ತೆಗಿತೀವಿ. ಹೊಂಗೆ ಮರ ಇಸ್ ದ ಟಂಪೆಸ್ಟ್ ಮರ ಇನ್ ದ ಹೋಲ್ ಯೂನಿವರ್ಸ್. ಹೂ ಬಿಟ್ಟಿದೆ, ನಿಜವಾಗ್ಲೂ ಹೂ ಬಿಟ್ಟಿದೆ. ನಿಖಿತಾ ಹಾಡು ಹೇಳ್ತಿದ್ಲಲ್ಲ, ಅದಕ್ಕೆ ತುಂಬ ಮುದ್ದಾದ ಪರ್ಪಲ್ ಫ್ಲವರ್ಸ್ ಇದೆ. ಎಲೆ ನೋಡಿ, ಎಲ್ಲದನ್ನೂ ಡಿಟೇಲ್ಡಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಕಂಡಿಡಿ, ಇದು ನಮ್ಮ ಒನ್ ಆಫ್ ದ ಮೋಸ್ಟ್ ರನ್ ವಿಡಿಯೋದಲ್ಲಿ ಇದು ಸೆಕೆಂಡ್ ಒನ್ ವಿಡಿಯೋ. ಇದು ತಿಂದರೆ ಎಲ್ಲರೂ ಇಂಟೆಲಿಜೆಂಟ್ ಆಗ್ತಾರೆ. ಮಂಡೂಕ ಪರ್ಣಿ ಅಂತ ಕರೀತಾರೆ, ಕನ್ನಡದಲ್ಲಿ ಬ್ರಾಹ್ಮಿ ಅಂತಾರೆ. ಬಟ್ ಬ್ರಾಹ್ಮಿ ಗಿಡ ಇನ್ನೊಂದು ಬೇರೆ ಇದೆ, ಬಟ್ ಸ್ಟಿಲ್ ಇದನ್ನು ಬ್ರಾಹ್ಮಿಯಾಗಿಯೇ ಕರೀತಾರೆ. ಸೊ ಇದು ಒಂದು ಗಿಡ ಆಯಿತು ಬ್ರಾಹ್ಮಿ. ಬೇರೆ ಫ್ಯಾಮಿಲಿ ಅದು ಎಲೆ ನಾವು ಕಟ್ ಮಾಡಿದ್ದಲ್ಲ, ಕಟ್ ಮಾಡಿಲ್ಲ, ಎಲ್ಲ ಇರೋದೇ ಹಾಗೆ. ಇದು ಗಜಪಿಪ್ಪಲಿ. ಹೈಬ್ರಿಡ್ ಅಲ್ಲ, ಬೇರೆ ಜಾತಿ ಗಜಪಿಪ್ಪಲಿ. ಯಾವ್ದ ಜಾತಿ? ಏನೋ ಒಟ್ಟು ಹೈಬ್ರಿಡ್ ಅಲ್ಲ, ಅದು ಬೇರೆ ಜಾತಿ ಆದ್ರೂ ಎಲ್ಲೈತೆ ಜಾತಿ?
ನೆಕ್ಸ್ಟ್ ಲೆಟ್ಸ್ ಗೋ ಟು ಸರ್ಪಗಂಧ ಎಲ್ಲ ಇತ್ತು. ಸರ್ಪಗಂಧ ಅಲ್ಲಿ ಮುಂದೆ. ನಿಮಗೆಲ್ಲ ತೋರಿಸಿದ್ವಿ ಸರ್ಪಗಂಧ, ಮರ್ತೋಗಿದ್ದೀರ ಅನ್ಸುತ್ತೆ. ನೋಡು ಮಗ, ರಕ್ತ ಇದ್ದಂಗೆ ಇದು ಕಲರ್. ಅಪ್ಪ ಹಾವು ಅನ್ಕೊಂಡೆ. ಆಮೇಲೆ ನಮ್ಮ ಕಾಲೇಜಲ್ಲಿ ಯಾವಾಗಾದರೂ ಬರ್ತಿರುತ್ತೆ ಹಾವು, ಅದಕ್ಕೆ ಬೇಜಾರಾದಾಗ. ನಾವು ತುಂಬ ಸರ್ಪಗಂಧದ ಹುಡುಕಾಟದಲ್ಲಿದ್ದೀವಿ, ಆದರೆ ಅದು ನಮಗೆ ಸದ್ಯಕ್ಕೆ ಸಿಕ್ಕಿಲ್ಲ. ಹಾಂ ಬರ್ರಿ, ನಿಮಗೆ ಬೃಹತಿ ಕಂಠಕಾರಿ ತೋರಿಸ್ತೀನಿ. ಅದಂತೂ ಈಸಿಯೆಸ್ಟ್ ಡ್ರಗ್, ನಾನು ಇಷ್ಟಪಡೋ ಡ್ರಗ್ಸಲ್ಲಿ ಬೃಹತಿ ಕಂಠಕಾರಿ. ಅಂದರೆ ನೆಲದ ಮೇಲೆ ಇರುತ್ತೆ, ಅದ್ರ ಹಿಂದೆ ಮುಳ್ಳೈತೆ ನೋಡಿ. ಹಾಂ, ಇದ್ರೆ ಬೃಹತಿ, ಇದು ಮುಳ್ಳಿದ್ರೆ ಬೃಹತಿ. ಮುಳ್ಳಿಲ್ಲ ಅಂದರೆ ಇನ್ನೂ ಜಾಸ್ತಿ ಮುಳ್ಳಿದ್ರೆ ಕಂಠಕಾರಿ. ಹಿಂದ್ಗಡೆ ಅಷ್ಟೇ ಮುಳ್ಳಿದ್ರೆ ಬೃಹತಿ, ಹಿಂದೆ ಮುಂದೆ ಎರಡು ಕಡೆ ಮುಳ್ಳಿದ್ರೆ ಅದು ಕಂಠಕಾರಿ. ತುಂಬ ಏನು ಮಗ, ದಟ್ಟ ಅರಣ್ಯದ ಪ್ರದೇಶ ಥರ ಫೀಲ್ ಆಗ್ತಿದೆ ನನಗೆ. ಇಲ್ಲಿದೆಯಲ್ಲ ಸರ್ಪಗಂಧ, ತೋರಿಸಿ. ಇದು ಸರ್ಪಗಂಧ, ರಾಲ್ಫಿಯಾ ಸರ್ಪೆಂಟೈನ. ಹಿಂದೆ ತೋರಿಸ್ತೀಯಲ್ಲ, ಹಿಂದೆ ಏನಿದೆ ಅದ್ರಾಗ? ಹೌದು, ತೆಗಿಬಿಡ ವಿಷ ಅದು. ಮುಂದೆ ತೋರಿಸಿ ಮಗ, 4. ಹಾಂ, ಇದು 4 ಸೆಟ್ ಫ್ಲವರ್, 4 ಒಂದೇ ನೋಡಲ್ಲಿ ಬಂದಿರುತ್ತೆ. ಸರ್ಪಗಂಧದಲ್ಲಿ ರಿಯಲ್ ಸರ್ಪಗಂಧ ಇಸ್ ರಾಲ್ಫಿಯಾ ಸರ್ಪೆಂಟೈನ. ಇದು ಅದರದ್ದು ಇನ್ನೊಂದು ಪ್ರಭೇದ. ಸೊ ನಾವು ನೋಡ್ತಿರೋ ನೆಕ್ಸ್ಟ್ ಪ್ಲ್ಯಾಂಟ್ ಯಾವುದಪ್ಪ ಅಂದರೆ ತಿಂದುಕ, ಬಳಗುಣಿಕೆ. ಹೂ ಎಲ್ಲೆಲ್ಲೋ ಬಚ್ಚಿ ಕಡೆ ಎಲ್ಲ ಹೂ ಬಿಟ್ಟಿದೆ. ಇದು ಹೂವಲ್ಲ, ಹಣ್ಣು. ನಾನು ಆಗಲೂ ಹೇಳಿದ್ನಲ್ಲ ನಾಗಕೇಸರ ಅಂತ. ಬನ್ನಿ ಫ್ಲವರಿಂಗ್ ಮಾಡಿ. ಇದ್ರದ್ದು ಯೂಸ್ಫುಲ್ ಪಾರ್ಟ್ ಬಂದು ಕೇಸರ ಅಂದರೆ ಸ್ಟೆಮ್. ಫ್ಲವರ್ ಈಗ ನಿಮಗೆಲ್ಲ ತ್ವಕ್, ಲವಂಗ, ಏಲಕ್ಕಿ ಹೆಂಗೆ ಬರುತ್ತೋ, ನಾಗಕೇಸರನು ಅದರಲ್ಲಿ ಒಂದು. ಅದರಲ್ಲಿ ಏನೇ ಸೊಳ್ಳೆ ಕಚ್ಚುತ್ತಾಯಿತು. ಓ ಶೇಡ್. ಹಾಂ, ನಾಗಕೇಸರನು ಅದರಲ್ಲಿ ಒಂದು. ತ್ವಕ್, ಏಲ, ಪತ್ರ, ನಾಗಕೇಸರ 4 ಚತುರ್ಜಾತ ಅಂತ ಕರೀತಾರೆ. ನಾಗಕೇಸರದ ಸ್ಟೆಮೆನ್ಸ್ ಯೂಸ್ ಮಾಡಿದ್ರೆ ಮಸಾಲ ಪದಾರ್ಥಕ್ಕೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಯೂಸ್ಫುಲ್ ಟ್ರೀ. ನೆಕ್ಸ್ಟ್ ಅಲ್ಲೊಂದು ಯಾವುದೋ ಬ್ಲೂ ಹೂ ಬಿಟ್ಟಿದೆ, ಅದು ನಮ್ಮ ಸಿಗಲ್ಲ ಅದೇ ನಮ್ಮ ಹಣ್ಣಲ್ಲಿ ಬಡ್ದಿದ್ರೆ ಎಲ್ಲಿದ್ರು ಸಿಗುತ್ತಂತೆ. ಏನಂತೆ ನಿಖಿತ? ಹೌದು. ನೀವು ಇದ್ರ ಹೆಸರನ್ನ ಕಂಡಿದ್ದು ಕಾಣ್ತಿಲ್ಲ. ತುಂಬ ಚೆನ್ನಾಗಿರೋ ನಿಖಿತನ ಕಳ್ಸೋಣ ಇಲ್ಲಿ. ನಿಖಿತ, ನೀ ಹೆಂಗೆ ಹೋಗ್ತೀನಿ ನಂಗೆ ಗೊತ್ತಿಲ್ಲ, ನೀವು ಹೋಗ್ಬೇಕು. ಇಲ್ಲಿಂದ ಹೋಗಿ ಹೋಗು. ಹೋಗು ಮಗ, ಯು ಕ್ಯಾನ್ ಡೂ ಇಟ್. ಎಸ್ ನಿಖಿತ. ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಮಾಡೋಣ. ಹೂ ತೋರಿಸು ಸ್ವಲ್ಪ. ಈ ಕಡೆಯಿಂದ ಬಾ. ಇದನ್ನು ಸ್ನೂಹಿ ಕ್ಷೀರ ಅಂತ ಕರೀತಾರೆ. ಎಕ್ಕೆ ಗಿಡದಲ್ಲಿ ಯಾವ ಥರ ಹಾಲು ಬರುತ್ತೋ ಇದು ಅದೇ ಥರ ಬರುತ್ತೆ. ಕಳ್ಳಿ ಗಿಡ ಅಂತಲೂ ಕರೀತಾರೆ ಇದನ್ನು. ಇದು ತುಂಬ ವಿಷ. ದಿಸ್ ಇಸ್ ಸ್ನೂಹಿ ಕ್ಷೀರ. ಇದು ತುಂಬ ಒಳ್ಳೆ ಡ್ರಗ್ಗು. ಇದು ದಾತಕಿ ಅಂತ. ಇದನ್ನು ನಮ್ಮ ಸಂದಾನಿ ಅಂದರೆ ಫರ್ಮೆಂಟೇಷನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಹೂವನ್ನ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಣಗಿಸಿ ನಮ್ಮ ಆಯುರ್ವೇದಿಕ್ ಯಾವುದಾದ್ರೂ ಕಷಾಯಗಳಾಗಿರಲಿ, ಆಸವ ಅರಿಷ್ಟಗಳೆಲ್ಲ ಕುಡಿತಿರಲ್ಲ ಅದರಲ್ಲೆಲ್ಲ ಹಾಕೋದಿದೆ ಮೇನ್ ದಾತಕಿ ಅಂತ. ಇದು ಗಿಡ. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಹೂವುಗಳು ಡೈರೆಕ್ಟ್ ಕಾಂಡದ ಮೇಲೆ ಬೆಳೆಯುತ್ತೆ. ಈ ಥರ ಯಾತಕ್ಕೆ ಪುಷ್ಪ ಈ ಥರ ಎಲ್ಲ ಫ್ಲವರ್ನ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿ ಇಟ್ಟು ಚೆನ್ನಾಗಿ ಒಣಗಿಸಿ ಆಸವ ಮತ್ತು ಅರಿಷ್ಟಗಳಿಗೆ ಹಾಕ್ತಾರೆ. ಈ ಗಿಡನೇ ದಾತಕಿ ಗಿಡ. ಇದ್ರದ್ದು ನೋಡಿ ಒಳಗಡೆ ಎಲ್ಲ ಒಣಗಿದೆ. ಅಂತಾರೆ ಅದು ಏರಂಡ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಅರಳೆ ಮರ ಅಂತಾರೆ. ಅರಳಿ ಅಲ್ಲ, ಅರಳೆ. ಇದು ಎಣ್ಣೆ ಆಗಿ
ಯೂಸ್ ಮಾಡ್ತಾರೆ ನಮ್ಮ ಬೀಜದಿಂದ ಎಣ್ಣೆ ತೆಗಿತಾರೆ. ನಮ್ಮ ಅಜ್ಜಿ ಇದಕ್ಕೆ ಒಂದು ಇದು ಹೇಳ್ತಿದ್ರು, ಏನಂದರೆ ಅಯ್ಯಯ್ಯೋ ಜೋಗಿ ಮೈ ತುಂಬ ಬೂದಿ ತಲೆ ಮೇಲೆ ಗಂಟು ಕೈಯಾಗ ಪತ್ರಿ ಅಂತ. ಇಲ್ಲೂ ಇದೆ ಅದೇ ಔಡ್ಲ ಗಿಡ. ನಿಮ್ಮ ಕಡೆ ಇದಕ್ಕೆ ಏನಂತಾರೆ ಅಂತ ಹೇಳ್ರಿ. ಅರಳಿ ಬೀಜ ಅಂತ ಅಂತಾರೆ. ಅರಳೇ ಗಿಡ ಬೇರೆ, ಅರಳಿ ಬೀಜ ಬೇರೆ. ಅಶ್ವತ್ಥ ಮರ, ಅರಳಿ ಮರ. ಅರಳಿ ಮರ ಎಲ್ಲ ಹೆಣ್ಮಕ್ಳು ರೌಂಡ್ ಹಾಕಕ್ಕೆ ಹೋಗ್ತಾರಲ್ಲ, ಅದು ನಮ್ಮ ಫಾರ್ಮಸಿ. ಇಲ್ಲ ಕೈ ಮುಗಿದ್ಬಿಡು ಮಗ, ಮುಗೀತಲ್ಲ ಸೆಕೆಂಡ್ ಇಯರ್ ಮುಗೀತು. ಅಕ್ಕ ಅದು ಯಾವುದೇ ಇದು ಕಾಂಗ್ರೆಸ್ ಗಿಡ ಅಂತ. ಇದ್ರ ಆ್ಯಕ್ಚುಯಲ್ ಹೆಸರು ಪಾರ್ಥೇನಿಯಂ. ಇದನ್ನೇನಕ್ಕೂ ಯೂಸ್ ಆಗಲ್ಲ. ಕಾಂಗ್ರೆಸ್ ಗಿಡ ಅಂತ ಏನಕ್ಕೆ ಕರೀತಾರಪ್ಪ ಅಂತಂದರೆ ಕಾಂಗ್ರೆಸ್ ಅಲ್ಲಲ್ಲ ಮತ್ತೆ ಅವಾಗ ನಮ್ಗೆ ಇದಕ್ಕೆ ತುರ್ತು ಸಮಯ ಬಂದಿತ್ತು ನಮ್ಮ ಭಾರತಕ್ಕೆ. ಅವಾಗ ಹೊರಗಡೆಯಿಂದ ಆಹಾರ ಎಲ್ಲ ರಫ್ತು ಮಾಡ್ಕೊಂಡಿದ್ರು, ಅಂದರೆ ಇಂಪೋರ್ಟ್ ಮಾಡ್ಕೊಂಡಿದ್ರು. ಅವಾಗ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಅದಕ್ಕೆ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದ ಗಿಡ ಕಾಂಗ್ರೆಸ್ ಗಿಡ ಅಂತ. ಅದು ಬೇರೆ ದೇಶದ ಪಾರ್ಥೇನಿಯಂ ಗಿಡ. ಅದು ಕಂಪ್ಲೀಟ್ಲಿ ವೀಟ್ ಪ್ಲಾಂಟ್. ಹಾಂ, ಪುನರ್ಪುಳಿ. ಇದು ನಿಮ್ಮೂರು ಸೈಡ್ ಇರೋದು. ಇದು ತುಂಬ ತಂಪು, ಪುನರ್ಪುಳಿ ಅಂತ. ಸಮ್ಮರಲ್ಲೂ ಇದನ್ನ ಜ್ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಕುಡಿತೀವಿ ನಾವು. ಎಸ್, ಪುನರ್ಪುಳಿ. ಇದು ನಿಖಿತರೂರಲ್ಲಿ ಸಿಗೋ ಒಂದು ಗಿಡ. ನಮ್ಮೂರಲ್ಲಿ ಸಿಗಲ್ಲ, ನಮಗೆ ಗೊತ್ತೇ ಇದ್ದಿಲ್ಲ ಪುನರ್ಪುಳಿ. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ನೆಕ್ಸ್ಟು ಅಗ್ನಿಮಂತ ಅಂತ ಇನ್ನೊಂದು ಗಿಡ. ಇದು ಅಗ್ನಿಮಂತ ಅಂತ. ಇದು ಎಷ್ಟು ತೀಕ್ಷ್ಣವಾಗಿರುತ್ತಪ್ಪ ಅಂತ ಅಂದರೆ, ಅಗ್ನಿಮಂತ ಇದರದ್ದು ಸ್ಮೆಲ್ಲು ಯೂರಿನ್ ಆಫ್ ಗೋಟ್ ಥರ ಇರುತ್ತೆ. ಅಷ್ಟು ತೀಕ್ಷ್ಣ, ಕೆಟ್ಟ ಸ್ಮೆಲ್, ಕೈಯಲ್ಲ ಸ್ಮೆಲ್. ಪುರಿ ಪಿತ್ತ ಪ್ರಧಾನ ಇರೋ ಅಂದರೆ ತುಂಬ ಹೀಟ್ ಆಗೋರೇನಾದರೂ ಈ ಗಿಡ ಮುಟ್ಟಿದ್ರೆ ಮುಗಿ. ಇಂಡೈಜೆಷನ್ ಆ ಥರ ಎಲ್ಲ ಇದ್ರಾಗ ಇದ್ದಾಗ ನೀನು ಎಷ್ಟು ಬೆಳಕಿದೆ ಫ್ಲವರು. ಸಪ್ತಪರ್ಣಿ ಎಲ್ಲೈತಿ? ಹಾಂ, ಎಸ್, ಸಪ್ತಪರ್ಣಿ. ನೋಡಿ ನಮ್ಮ ಸಪ್ತಪರ್ಣಿ ಅಂದರೆ 7 ಗಿಡ ಇರುತ್ತೆ. ನಿಮಗೆಲ್ಲ ಈ ಮರ ಗೊತ್ತು. ಇದನ್ನ ಆಟಿ ಅಮಾವಾಸ್ಯೆ, ನಮ್ಮ ಸೈಡವ್ರಿಗೆ ಗೊತ್ತಿಲ್ಲ, ಈ ಸೈಡವ್ರಿಗೆ ಅಂದರೆ ನಮ್ಮ ನಿಖಿತಾ ಅವ್ರ ಸೈಡ್, ಮಲೆನಾಡು ಸೈಡಲ್ಲಿ ಆಟಿ ಅಮಾವಾಸ್ಯೆ ಅಂತ ಮಾಡ್ತಾರೆ. ಆಟಿ ಅಮಾವಾಸ್ಯೆ ಅಂತ ಮಾಡಿದಾಗ ಇದ್ರದ್ದು ತೊಗಟೆ ಕಷಾಯ ಕುಡಿದು ಎಲ್ಲ ಮಾಡ್ತಾರೆ ತಾನೆ ನಿಮ್ಮ ಇದರಲ್ಲಿ. ಸೊ ದಿಸ್ ಈಸ್ ಸಪ್ತಪರ್ಣಿ. ಗೊತ್ತಿರುತ್ತೆ. ಇದನ್ನು ಕ್ಯಾನ್ಸರಲ್ಲೆಲ್ಲ ಯೂಸ್ ಮಾಡ್ತಾರೆ. ನಿತ್ಯ ಪುಷ್ಪ ಅಂತ ಕರೀತಾರೆ ಇದನ್ನು ನಮ್ಮ ಸಂಸ್ಕೃತದಲ್ಲಿ ಕುಮಾರಿ ಗಿಡ ಅಂತ ಕರೀತಾರೆ. ನಿಮಗೆ ಗೊತ್ತಿರಂಗೆ ಇದು ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು. ಯೂಸ್ ಮಾಡ್ತಾರೆ. ಮೂಳೆ ಏನಾದರೂ ಅಂಟಕ್ಕೆ, ಫ್ರ್ಯಾಕ್ಚರ್ ಎಲ್ಲ ಯೂಸ್ ಮಾಡ್ತಾರೆ. ಇದು ಸ್ತನ್ಯ ಅಂದರೆ ಹಾಲು, ತಾಯಿಯ ಎದೆ ಹಾಲು ಜಾಸ್ತಿ ಆಗೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ತುಂಬ ಯೂಸ್ ಆಗುತ್ತೆ ಇದು ಆಯುರ್ವೇದದಲ್ಲಿ. ಒನ್ ಆಫ್ ದಿ ಬೆಸ್ಟ್ ಡ್ರಗ್ ಶತಾವರಿ. ಹಲವು ಮಕ್ಕಳ ತಾಯಿಯ ಬೇರು. ಇದು ಮಂಗನ ಬಳ್ಳಿ ಅಥವಾ ಅಸ್ಥಿ ಶೃಂಖಲ, ಸೇಮ್ ಮೂಳೆ ಥರನೇ ಇರುತ್ತೆ. ಇದು 4 ಸ್ಟೆಮ್ ಇದೆ ಆ್ಯಕ್ಚುಲಿ. ನಮ್ಮ PG ಮ್ಯೂಸಿಯಂ ನಮಗೆ ಇಷ್ಟು ಗಿಡಗಳ ಪರಿಚಯ ಹೇಳ್ಕೊಟ್ಟಂತಹ ಒಂದು ಡಿಪಾರ್ಟ್ಮೆಂಟ್ ಇದು. ಇಲ್ಲಿ ಓದ್ತಾ ಇರೋ ನಮ್ಮ ಡಾಕ್ಟರ್ ನಿಖಿತಮ್ಮ ಅಷ್ಟೇ. ಹಾಗೆ ನಮ್ಮ ಸ್ವಾತಿ ಅವರೇ, ಕಾಫಿ ಹೋಗೋಣವಾ? ನಿಮಗೆಲ್ಲ ಹೇಗೆ ಅನಿಸ್ತು? ನಮ್ಗೆ ಗೊತ್ತಿಲ್ಲದೆ ಇರೋದು ನೀವು ಯಾವುದಾದ್ರೂ ಕಂಡುಹಿಡಿಯೋಕ್ಕಾಗಿದ್ರೆ ಅದನ್ನ ಕಮೆಂಟ್ ಹಾಕಿ. ಹೌದು, ತುಂಬ ತಂಪಾಗಿದೆ ಬೇಸಿಗೆಗಾಲದಲ್ಲಿ ಅಲ್ವಾ? ನಾನು ಹೂವೇ ತೋರಿಸಿಲ್ಲ ನೀನು. ಇವಳ್ದು ಒಳ್ಳೆ ಬೆಳಗಿಂದ ಕಾಟಾಗಿ ಹೋಗಿದೆ ನನಗಂತೂ. ಎಲ್ಲ ಫೋಟೋದಾಗಿ ವಿಡಿಯೋ ಮಾಡು ಅಂತ. ಎಸ್, ಎಲ್ಲರಿಗೂ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಅಂದರೆ ನೀವು ಕೇಳಿರೋ ಯಾವುದಾದ್ರೂ ಆಯುರ್ವೇದಿಕ್ ಗಿಡಗಳಿದ್ದರೆ ಅಥವಾ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಗಿಡಗಳಿದ್ದರೆ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ, ನಮಗೂ ತಿಳಿಸಿ, ನಾವು ಇನ್ನೂ ಕಲಿತೀವಿ, ನೀವು ಕೇಳಿ. ನಿಮಗೆಲ್ಲ ಇನ್ನೂ ಎಷ್ಟೊಂದು ತೋರಿಸಿ ಅದ್ಯಾವುದು ಗೊತ್ತಿಲ್ಲ. ಇನ್ನೂ ಎಷ್ಟೊಂದು ವಿಡಿಯೋಸ್ ಮಾಡಿದ್ದೀವಿ. ಗೌರಿಗಡ್ಡೆ, ಆಮೇಲೆ ಏನದು ಸಿಂಧೂರ ಪ್ಲ್ಯಾಂಟು, ಲಿಪ್ಸ್ಟಿಕ್ ಪ್ಲ್ಯಾಂಟು, ಎಷ್ಟೊಂದು ಮಾಡಿದ್ದೀವಿ. ನೀವೇನಾದರೂ ಫ್ರೀ ಇದ್ದರೆ ಒಂದು ಸರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟು ಎಲ್ಲ ಪ್ಲ್ಯಾಂಟ್ಸ್ನು ನೋಡಿ. ಅಂದರೆ ಏನು ದೊಡ್ಡ ಮಹಾವಿದ್ಯೆ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ನೋಡಿದ ತಕ್ಷಣ ಇದು ಗಿಡ ಅದು ಅಂತ ಹೇಳೋ ಅಷ್ಟು ನೀವು ಆಗಿ ಅಂತ ಹೇಳ್ತಾ ಮಾಡೋಣ. ಇನ್ಮೇಲಿಂದ ನೋಡೋಣ, ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮಾನಿಟೈಸೇಷನ್. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್,
ಲೈಕ್ ಎಲ್ಲ ಕೊಡೋಕೆ ಹೋಗ್ಬಿಡಿ, ನಿಮ್ಗೆ ಇಷ್ಟ ಆದರೆ ಕೊಡಿ. ಬಟ್ ಸಬ್ಸ್ಕ್ರೈಬ್ ಏನಕ್ಕಾಗಿ ಅಂತೀವಂದರೆ ಯಾವುದಾದ್ರೂ ಒಂದು ಗಿಡ ನಿಮಗೆ ಗೊತ್ತಿಲ್ಲದೆ ಇದ್ದಿದ್ದು ನೋಡಿ ತಿಳ್ಕೊಂಡ್ರೆ ಏನೋ ಚೆನ್ನಾಗಿ ಅನ್ಸುತ್ತೆ. ಅಂದರೆ 10 ಜನದ ಮಧ್ಯೆ ನೀವು ನಂಗೆ ಗಿಡ ಗೊತ್ತು ಅಂದರೆ ನಿಮ್ಗೆ ಒಂಥರ ಒಳ್ಳೆ ಫೀಲ್. ಸೊ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋಸ್ ಬಂದರೆ ನೋಡ್ಬೋದು. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್.